ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ದೀವಪ್ಪ ಅಂತಂದರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿದು ಕಂಪ್ಲೀಟ್ ರಿವ್ಯೂನ ನೋಡ್ತಾ ಇದ್ದೀವಿ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ಲೇಸ್ಮೆಂಟ್ವರೆಗೂ ಎಲ್ಲ ಮಾತಾಡ್ತೀನಿ, ಮತ್ತು ಹಾಸ್ಟೆಲ್ ಬಗ್ಗೆನೂ ಮಾತಾಡ್ತೀನಿ. ನೆಕ್ಸ್ಟ್ ಕಾಲೇಜ್ದು ಕ್ಯಾಂಪಸ್ ಟೂರ್ನು ಸಹ ನಾನು ಇವಾಗ ಹಾಕ್ತೀನಿ ವಿಡಿಯೋ ಎಂಡಲ್ಲಿ. ಮತ್ತು ಕಟ್ ಆಫ್ ಬಗ್ಗೆನೂ ಸಹ ಮಾತಾಡೋಣ. ಲಾಸ್ಟ್ ಇಯರ್ದು ರೆಫರೆನ್ಸ್ ಆಗಿ ಇಟ್ಕೊಂಡು ಇಲ್ಲಿಗೆ ಲಾಸ್ಟ್ ಮಾಡಿದ್ರು ಅದನ್ನು ಸಹ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ ಗಾಯ್ಸ್, ಇವಾಗ ನಾನು ಈ ಕಾಲೇಜ್ದು ಕಟ್ ಆಫ್ ಲೀಸ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ 2024 ರೆಫರೆನ್ಸ್ಗೆ. ಈ ಕಾಲೇಜ್ದು ಕೋಡ್ ಬಂದುಬಿಟ್ಟು E237. ಓಕೆನಾ, ಕೋಡ್ನ ನೆನ್ಪಿಟ್ಕೊಂಡಿರಿ, E237. ಓಕೆನಾ, ಈ ಕಾಲೇಜ್ ಲೊಕೇಟ್ ಆಗಿರುವಂಥದ್ದು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ. ಕಾಲೇಜ್ ಅಂತೂ ಒಂದು ಮಿಡ್ ರೇಂಜ್ ಅಂತ ಹೇಳ್ಬೋದು. ಇದು ಓನ್ ಯೂನಿವರ್ಸಿಟಿ. ಓಕೆನಾ, ಲೈಕ್ ಅಟಾನಮಸ್ ಥರ, VTU ಅಂಡರಲ್ಲಿ ಬರಲ್ಲ, ಅಟಾನಮಸ್ ಥರ. ಅಂದರೆ ಇವಾಗ ಹೇಗೆ ಆ ಕಾಲೇಜ್ ಯೂನಿವರ್ಸಿಟಿ ಆಗುತ್ತೆ ಅಂದರೆ, ಇವಾಗ 5 to 10 years ಅಂಡರ್ VTUದಲ್ಲೇ ಇರುತ್ತೆ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ. ಅದಾದಮೇಲೆ ಸರ್ಟೈನ್ ಕಂಡೀಷನ್ಸ್ ಇರುತ್ತೆ ಕಾಲೇಜಿಗೆ, ಅದೆಲ್ಲ ಪಾಸ್ ಆದರೆ ಅದಕ್ಕೆ ಓನ್ ಯೂನಿವರ್ಸಿಟಿನ ಮಾಡ್ಕೊಳ್ಳೋವಂಥ ಅರ್ಹತೆ, ಅಂದರೆ ಅದಕ್ಕೆ ರೈಟ್ಸ್ ಆ ಥರ ಇರುತ್ತೆ ಅಂತ ಡಿಕ್ಲೇರ್ ಮಾಡಿ ಅದು ಯೂನಿವರ್ಸಿಟಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ ಕಾಲೇಜ್. ಎಕ್ಸಾಂಪಲ್ ಇವಾಗ ನಮ್ಮ ಕಾಲೇಜೇ ಆದಿಚುಂಚನಗಿರಿ ಯೂನಿವರ್ಸಿಟಿ. ಸೊ 5 years ಅಂಡರ್ VTUದಲ್ಲಿದ್ದು ನೆಕ್ಸ್ಟ್ ಸರ್ಟೈನ್ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ ಎಲ್ಲ ಪಾಸ್ ಆದಮೇಲೆ ಯೂನಿವರ್ಸಿಟಿ ಅಂತ ಓನಾಗಿ ಮಾಡ್ಕೊತಾರೆ. ಸೊ ಯೂನಿವರ್ಸಿಟಿ ಅಂತಂದರೆ ಅಲ್ಲೇ ಪೇಪರ್ ಪ್ರಿಪೇರ್ ಮಾಡ್ತಾರೆ, ಸಿಲೆಬಸ್ ಎಲ್ಲ ಪೂರ್ತಿ ಅವ್ರದ್ದೇ. ಇವಾಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಕಷ್ಟ ಆಗ್ತಿದೆ ಅಂತಂದರೆ, ಟೀಚರ್ಸ್ಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಮಕ್ಕಳು ಕಲಿಯೋಕ್ಕೆ ಇನ್ನೂ ಕಷ್ಟ. ಸೊ ಆ ಟಾಪಿಕ್ನ ಅವ್ರು ಡಿಲೀಟ್ ಮಾಡೋ ಎಲಿಜಿಬಿಲಿಟಿ ಅವ್ರಿಗಿರುತ್ತೆ. ಡಿಲೀಟ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪೋರ್ಷನ್ಸ್ನ ಕೊಡ್ಬೋದು. ಅವ್ರಿಗೆ ಯಾವಾಗ ಬೇಕು ಅವಾಗ ಇಂಟರ್ನಲ್ಸ್ ಆಗಿರ್ಬೋದು, ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು ಕಂಡಕ್ಟ್ ಮಾಡ್ಕೊತಾರೆ. ಸೊ ಸೇಮ್ ಲೈಕ್ ಅಟಾನಮಸ್ ಆದರೆ ಒಂದು ಸ್ವಲ್ಪನಾದರೂ VTU ಅಂಡರಲ್ಲಿ ಇರುತ್ತೆ. ಸೊ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇರುತ್ತೆ ಸ್ವಲ್ಪನಾದರೂ. ಅಂದರೆ ಎಕ್ಸಾಮ್ಸ್ ಡೇಟ್ ಆಗಿರ್ಬೋದು, ಇಂಟರ್ನಲ್ಸ್ ಡೇಟ್ ಆಗಿರ್ಬೋದು, ಅದನ್ನು ಫಾಲೋ ಮಾಡ್ತಾ ಇರುತ್ತೆ. ಬಟ್ ಯೂನಿವರ್ಸಿಟಿ ಅಂತಂದರೆ ಕಂಪ್ಲೀಟ್ ಎಲ್ಲ ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ಅವರು ಸಿಲಬಸ್ನ ಬೇಕಾದ್ರೆ ಡಿಲೀಟು ಮಾಡ್ಬೋದು, ಆ್ಯಡು ಮಾಡ್ಬೋದು, ಕಂಪ್ಲೀಟ್ ದೇರ್ ಓನ್ ವಿಶ್. ಓಕೆನಾ, ಲೈಕ್ ಆ ಥರ. ಸೊ ಇದು ಅಷ್ಟೇ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವ್ರದ್ದೇ ಓನ್ ವಿಶ್. ಓಕೆನಾ, ಲೈಕ್ ಆ ಥರ. ನೆಕ್ಸ್ಟು ಫಸ್ಟ್ ಇವಾಗ ಕಟ್ ಆಫ್ ನೋಡ್ಕೊಂಡು ಬಂದ್ಬಿಡೋಣ. ಇವಾಗ ಫಸ್ಟು ಕಂಪ್ಯೂಟರ್ ಸೈನ್ಸ್ದು ಫಸ್ಟು ಜನ್ರಲ್ ಕೋಟಾಗಿ ನೋಡೋಣ. ಕಂಪ್ಯೂಟರ್ ಸೈನ್ಸ್ನ ನೀವು ನೋಡ್ಬೋದಲ್ಲಿ ಜನ್ರಲ್ ಕೋಟಾಗೆ ನಾನು ಝೂಮ್ ಮಾಡ್ತಾಯಿನಿ, 58,522 ಐತೆ. ನಾನು ಬೇಕಿದ್ರೆ ಈ ರೆಫರೆನ್ಸ್ಗೋಸ್ಕರ ನಿಮಗೆ ಈ ಕಟ್ ಆಫ್ ಲಿಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಜನ್ರಲ್ ಕೋಟಾಗೆ ಕಂಪ್ಯೂಟರ್ ಸೈನ್ಸ್ಗೆ BTech. ಓಕೆನಾ, ನಮ್ಮ ಕಾಲೇಜಲ್ಲಿ ಇರೋದು BE, ಇದರಲ್ಲಿರೋದು BTech. ಓಕೆನಾ, 58,522 ಐತೆ ಜನ್ರಲ್ ಕೋಟಾಗೆ. ನೆಕ್ಸ್ಟ್ ಅದೇ ರೂರಲ್ಲಿಗೆ ಬಂದರೆ 1Rಗೆ 71,420. ಓಕೆನಾ, ನೆಕ್ಸ್ಟು 2A ಕ್ಯಾಟಗರಿಗೆ ರೂರಲ್ಗೆ ಬಂದರೆ 71,808. ಓಕೆನಾ, ಅದನ್ನೇ ಹೇಳಿದ್ನಲ್ಲ, ಇವಾಗ ನೀವು ರ್ಯಾಂಕ್ ಮೇಲೆ ಡಿಸೈಡ್ ಮಾಡ್ಕೋಬೋದು ಕಾಲೇಜ್ನ. 58,000 ಜನರಲ್ಲು ಕೊಟ್ಟವ್ರೆ ಕಂಪ್ಯೂಟರ್ ಸೈನ್ಸ್ನ ಅಂತಂದರೆ ಕಾಲೇಜು ಒಂದು ಮಿಡ್ ರೇಂಜ್. ಇವಾಗ ಯಾರಿಗೆ ನನ್ನ ರ್ಯಾಂಕ್ ಕಡಿಮೆ ಬರುತ್ತೆ, ಒಂದು 30,000ಗಿಂತ ಜಾಸ್ತಿ ಬರುತ್ತೆ, 40K 50K ಅಲ್ಲಿ ಬರುತ್ತೆ ಅಂತಂದರೆ ನೀವು ಈ ಕಾಲೇಜ್ನ ಬೇಕಾದ್ರೆ ಚೂಸ್ ಮಾಡ್ಕೊಬೋದು. ಯಾಕೆಂದರೆ ಬೇರೆ ಆಪ್ಷನ್ ಇರೋಲ್ಲ. ಇವಾಗ ಒಬ್ಬೊಬ್ರು ಇರ್ತಾರೆ ಸ್ಟೂಡೆಂಟ್ಸು ಮೈಸೂರಲ್ಲಿ, ಅದು MIT ಅದಕ್ಕೆ ಹೋಗೋಕ್ಕಿಂತ ಐ ಥಿಂಕ್ ನನಗೆ ಇದು ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಸ್ಟ್ಯಾಂಡರ್ಡಾಗೂ ಐತೆ ಕಾಲೇಜು, ಹಾಸ್ಟೆಲ್ಲು ಅಷ್ಟೇ ಸ್ಟ್ಯಾಂಡರ್ಡಾಗೂ ಐತೆ. ಸೊ ಇದು ಬೆಟರ್ ಅಂತ ಅನಿಸುತ್ತೆ ಆಪ್ಷನಲ್ಲಿ. ಓಕೆನಾ, ನೆಕ್ಸ್ಟ್ ECಗೆ ನೋಡ್ಬೋದು, ನಮ್ಮ ಬ್ರಾಂಚ್ EC ಜನ್ರಲ್ಗೆ 62,603. ಓಕೆನಾ, ಕನ್ನಡ ಮೀಡಿಯಮ್ಗೆ ಹೋದರೆ 66,503. 2Aಗೆ ಮಾತ್ರ ನಾನು ಹೇಳ್ತಿರೋದು. ನಾನು ನೆಕ್ಸ್ಟ್ 3Aಗೆ ಆಗಿರ್ಬೋದು, 3Bಗೆ ಆಗಿರ್ಬೋದು, ನೀವು ನೋಡ್ಕೊಳ್ಬೋದು. ಬ್ಲ್ಯಾಂಕ್ ಬಿಟ್ಟವ್ರೆ ಅಂತಂದರೆ ನಾನು ಅವಾಗಲೇ ಹೇಳಿದೆ, ಅಲ್ಲಿಗೆ ಸೀಟ್ ಅವ್ರು ಕೊಟ್ಟಿಲ್ಲ ಅಂತ ಅರ್ಥ. ಎಲ್ಲೆಲ್ಲಿ ರ್ಯಾಂಕ್ ಕೊಟ್ಟಿರ್ತಾರೆ ಅಲ್ಲಿಗೆ ಸೀಟ್ ಅವೈಲೇಬಲ್ ಇದೆ ಅಂತ ಅರ್ಥ. ಓಕೆನಾ, ರ್ಯಾಂಕ್ ನೋಡೋದನ್ನ ಸಹ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟು ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದೆ, ನೀವು ಇವ್ರ ಹತ್ರ ಕೇಳಿ ಕ್ಲಾರಿಫೈ ಆಗ್ತಿಲ್ಲ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಏಕೆಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಫೇಕ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಏಕೆಂದರೆ ಕಾಲೇಜ್ ರೆಪ್ಯುಟೇಷನ್ನು
ಕಾಲೇಜ್ ರೆಪ್ಯುಟೇಷನ್ ಸ್ಪಾಯ್ಲ್ ಆಗುತ್ತೆ ಅಂತ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಸಹ ಫೇಕ್ ಮಾಡಲ್ಲ. ಪ್ಲೇಸ್ಮೆಂಟಿಂದ ಹಿಡಿದು ಎಲ್ಲನೂ ವೆಬ್ಸೈಟಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ನೀವು ಅಲ್ಲೂ ವಿಸಿಟ್ ಮಾಡ್ಕೊಂಡು ನೋಡ್ಕೊಬೋದು. ನಾವು ಅಲ್ಲೂ ವಿಸಿಟ್ ಮಾಡಿ ನೋಡೋಣ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟು ಪ್ಲೇಸ್ಮೆಂಟ್ಸ್ ಎಷ್ಟೆಷ್ಟು ಹಾಕಿದ್ದಾರೆ, ಎಷ್ಟೆಷ್ಟು ಆಗಿದೆ, ಯಾವ್ಯಾವ ಇಯರಲ್ಲಿ. ಕಂಪ್ಲೀಟ್ ಎಲ್ಲ ಗ್ರಾಫ್ ಸಮೇತ ಇರುತ್ತೆ. ಇಷ್ಟು ಪರ್ಸೆಂಟ್ ಆಗಿತ್ತು ಈ ಇಯರಲ್ಲಿ, ಇಷ್ಟು ಪರ್ಸೆಂಟ್ ಅಂತ. ಸೊ ಎಲ್ಲ ನೋಡೋಣ. ಇವಾಗ ಕಾಲೇಜ್ ಬಗ್ಗೆ ಮಾತಾಡೋದಾದರೆ, ಕಾಲೇಜೊಂದು ಆವಾಗಲೇ ಕಟ್ ಆಫ್ ಲಿಸ್ಟಲ್ಲಿ ಹೇಳ್ದಂಗೆ ಡಿಸೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ನೀವು ಕ್ಯಾಂಪಸ್ನ ನೋಡ್ತಿರ್ಬೋದು, ಕ್ಲೀನಿನೆಸ್ನ ಮೇಂಟೈನ್ ಮಾಡೋರಿದೆ ಕಾಲೇಜಲ್ಲಿ. ಯಾವುದೇ ಕಾಲೇಜ್ ಆದರೂ ಅಷ್ಟೇ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿರ್ತಾರೆ. ಏನಕ್ಕೆ ಅಂತಂದರೆ ನ್ಯಾಕ್ ಅಂತ ಬರುತ್ತೆ, ಅದ್ರಲ್ಲಿ ಗ್ರೇಡ್ಗಳನ್ನ ಕೊಡ್ತಾರೆ ಕಾಲೇಜ್ಗೆ. ಅದು ಸುಮ್ಮನೆ ಕೊಡೋಲ್ಲ ಗ್ರೇಡ್ನ. ಇವಾಗ ನಮ್ಮ ಕಾಲೇಜ್ಗೆ A+ ಗ್ರೇಡ್ ಬಂದಿದೆ. ಕ್ಲೀನಿನೆಸ್ ಆಗಿರ್ಬೋದು, ಎಜುಕೇಷನ್ ಹೇಗೆ ಕ್ವಾಲಿಟಿ ಕೊಡ್ತಿದ್ದಾರೆ, ಎಜುಕೇಷನ್ ಕ್ವಾಲಿಟಿ ಎಲ್ಲ ನೋಡಿಕೊಂಡು A+ ಗ್ರೇಡ್ನ ಕೊಡ್ತಾರೆ. ಸೊ ಈ ಕಾಲೇಜಲ್ಲೂ ಅಷ್ಟೇ. ಇದರಲ್ಲಿ ಯಾವುದು ಅಂದರೆ ನ್ಯಾಕ್ ಬಂದಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಕ್ಲೀನಿನೆಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಸೊ ನಾನು ಕಾಲೇಜ್ ವೆಬ್ಸೈಟ್ಗೂ ವಿಸಿಟ್ ಮಾಡಿದ್ದೆ, ನಿಮಗೆ ಪ್ಲೇಸ್ಮೆಂಟ್ ತೋರಿಸೋಣ ಅಂತ. ಎಷ್ಟು ಪರ್ಸೆಂಟ್ ಆಗಿದೆ, ಯಾವ್ಯಾವ ಇಯರಲ್ಲಿ ಸ್ಟೂಡೆಂಟ್ಸ್ ಆಗೋರೆ, ಮತ್ತು ಗ್ರಾಫ್ ಎಲ್ಲ ಪ್ಲಾಟ್ ಮಾಡಿರ್ತಾರೆ ಒಂದು ಕಾಲೇಜ್ ವೆಬ್ಸೈಟ್ಗಳಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಈ ಕಾಲೇಜಲ್ಲಿ ಇರಲಿಲ್ಲ, ನಾನು ಚೆಕ್ ಮಾಡಿದೆ. ಕಾಲೇಜ್ ಎಬೌಟ್ಗೆ ಹೋದರೆ ಎಲ್ಲ ತೋರಿಸುತ್ತೆ ಇನ್ಫಾರ್ಮೇಷನ್ನ, ಮತ್ತು ಬೇರೆ ಬೇರೆ ಸೆಕ್ಷನ್ಗೆ ಹೋದರೆ ಎಲ್ಲ ತೋರಿಸುತ್ತೆ. ಬಟ್ ಪ್ಲೇಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನೂ ಬರೋಲ್ಲ. ಲೋಡ್ ಆಗುತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಲೋಡ್ ಆಗುತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಸೊ ಪ್ಲೇಸ್ಮೆಂಟ್ ಬಗ್ಗೆ ಇವರೇನೂ ಹಾಕಿಲ್ಲ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲೇಸ್ಮೆಂಟು ಡೀಸೆಂಟ್, ಓಕೆನಾ. ಅಷ್ಟು ಜಾಸ್ತಿ ಕಂಪ್ನೀಸ್ ಬರುತ್ತೆ ಅಂತಲೂ ಹೇಳಲ್ಲ, ಬರಲ್ಲ ಅಂತಲೂ ಹೇಳಲ್ಲ. ಓಕೆ ಪ್ಲೇಸ್ಮೆಂಟು ನೀವು ಪ್ಲೇಸ್ಮೆಂಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ನಿಮ್ಮ ಸ್ಕಿಲ್ ಮ್ಯಾಟರ್ಸ್. ಓಕೆನಾ, ನೀವು ಎಲ್ಲೋದ್ರೂ ನಿಮ್ಮ ಸ್ಕಿಲ್ ಮ್ಯಾಟರ್ಸ್. ನೀವು ಸ್ಕಿಲ್ ಕಲ್ತ್ಕೊಂಡ್ರೆ ಅವರೇ ನಿಮ್ಮನ್ನ ಕರ್ಕೊತಾರೆ. ಅವ್ರಿಗೆ ಏನು ರಿಕ್ವೈರ್ಡ್ ಇರುತ್ತೆ ಅದನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು ಅವ್ರಿಗೆ. ಇವಾಗ ನೀವೇ ಒಂದು ಕಂಪ್ನಿ ಓಪನ್ ಮಾಡ್ಕೊಂಡಿದ್ದೀರಾ, ನೀವೇ ಬೇರೆಯವ್ರನ್ನ ಹೈಯರ್ ಮಾಡ್ಕೊತಿದ್ದೀರಾ ಅಂತಂದರೆ ನಿಮಗೆ ಒಂದಿಷ್ಟು ಕಂಡೀಷನ್ಸ್ ಅಂತ ಇರುತ್ತೆ, ಅದನ್ನು ಸ್ಯಾಟಿಸ್ಫೈ ಮಾಡಿದರೆ ನೀವು ಯಾಕೆ ಒಪ್ಕೊಳ್ಳಲ್ಲ ಅವ್ರನ್ನ ತೊಗೊಳಕ್ಕೆ. ಸೊ ಅದೇ ಥರ ನಿಮ್ಮ ವಿಷಯದಲ್ಲೂ ನೀವು ಅವ್ರು ಕೇಳೋವಂಥ ಕಂಡೀಷನ್ಸ್ನ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಅವ್ರ ಪಕ್ಕ ನಿಮ್ಮನ್ನ ಕರ್ಕೊತಾರೆ. ಸೊ ನೀವು ಹಾಸ್ಟೆಲ್ಲು ಅದೆಲ್ಲ ನೋಡ್ಬೋದು. ಬಟ್ಟೆ ಒಗೆಯೋಕ್ಕೆ ಅಷ್ಟೇ ವಾಷಿಂಗ್ ಮಿಷಿನ್ನು ಮತ್ತು ಎಲ್ಲ ಕ್ಲೀನಿನೆಸ್ನ ನೀವು ನೋಡ್ಬೋದು. ಎಲ್ಲದನ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಒಂದು ಪ್ಲೇಸ್ಮೆಂಟ್ ಬ್ಯಾನರ್ ಒಂದಿತ್ತು 2023-24 ಬ್ಯಾಚ್ ಅಂತ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಪ್ರತಿಯೊಂದು ಇದೆ. ಹಾಸ್ಟೆಲ್ಲು ಅಷ್ಟೇ. ಆ್ಯಕ್ಚುಲಿ ಹಾಸ್ಟೆಲ್ ಫೀಸ್ ಬಂದು ಎಬೋ 1 lakh. ಓಕೆನಾ, ಹಾಸ್ಟೆಲ್ ಫೀಸು. ಈ ಕಾಲೇಜಿಗೆ ಪೇಮೆಂಟ್ ಫೀಸು ಸಹ ಅಷ್ಟೇ ಜಾಸ್ತಿ ಪೇಮೆಂಟ್ ಫೀಸು. ಈ ಕಾಲೇಜ್ಗೆ ಐ ಥಿಂಕ್ ಡೊನೇಷನ್ ಏನೂ ಇರೋಲ್ಲ ಅನಿಸುತ್ತೆ. ನಾನು ಜಾಯ್ನ್ ಆಗಬೇಕಾದ್ರೆ ನಾನು ವಿಚಾರಿಸಿದ್ದೆ ಇವ್ರನ್ನ. ಡೊನೇಷನ್ ಏನೂ ಇರೋಲ್ಲ. ಡೊನೇಷನ್ ಮೀನ್ಸ್ ಇವಾಗ ಬೇರೆ ಕಾಲೇಜ್ಗೆ ಹೋದರೆ ಆಟೋನಮಸ್ ಕಾಲೇಜ್ಗೆ 6 lakh ಡೊನೇಷನ್ನೇ ಇರುತ್ತೆ. ಅದಾದಮೇಲೆ 4 lakh ಫೀಸ್ ಇರುತ್ತೆ. ಫೀಸ್ ಬೇರೆ, ಡೊನೇಷನ್ನೇ ಬೇರೆ. ಡೊನೇಷನ್ 4 ವರ್ಷಕ್ಕೆ ಒಂದು ಸತಿ ಅಷ್ಟೇ ಸ್ಟಾರ್ಟಿಂಗಲ್ಲಿ ಕಟ್ಟೋದು. ಸೊ ಆ ಥರ ಡೊನೇಷನ್ ಏನೂ ಇರೋಲ್ಲ ಈ ಕಾಲೇಜ್ಗೆ. ಜಸ್ಟ್ ಬರೀ ಫೀಸ್ ಅಷ್ಟೇ. 3 lakh or 4 lakh ಫೀಸ್ ಇರಬೇಕು, ಪೇಮೆಂಟ್ ಫೀಸು. ಅದು ಬಿಟ್ಟರೆ ಡೊನೇಷನ್ ಏನು ಈ ಕಾಲೇಜ್ಗೆ ಇಲ್ಲ. ಸೊ ಕಾಲೇಜ್ ಓಕೆ ನೈಸ್. ಇವಾಗ 50-40K ರ್ಯಾಂಕ್ ಬಂದಿರೋರಿಗೆ ಒಂದು ತಕ್ಕ ಮಟ್ಟಿಗೆ ಓಕೆ ಕಾಲೇಜ್ ಅಂತಲೇ ಹೇಳ್ಬೋದು. ಓಕೆನಾ, ನೀವು ಇವಾಗ ಲಾಸ್ಟ್ಗೆ ಈ ಕಾಲೇಜಿಗೆ ಜಾಯಿನ್ ಆಗ್ಬೋದಾ ಅಂತಿದ್ರೆ, ನಿಮ್ಮ ರ್ಯಾಂಕ್ ಏನಾದ್ರು ಚೆನ್ನಾಗಿದ್ದರೆ ಬೇರೆ ಕಾಲೇಜ್ಗೆ ಟ್ರೈ ಮಾಡಿ. ಆಪ್ಷನ್ ಎಂಟ್ರಲ್ಲಿ ಫಸ್ಟಿಗೆ ಇದೇ ಕಾಲೇಜ್ನ ಹಾಕ್ಬಿಡ್ಬೇಡಿ, ಬೇರೆ ಕಾಲೇಜ್ಗೆ ಟ್ರೈ ಮಾಡಿ. ಇದನ್ನು ಆಪ್ಷನಲ್ ಆಗಿ ಇಟ್ಕೊಂಡಿರಿ. ಅಂದರೆ 3rd ಪ್ಲೇಸಲ್ಲೋ 4th ಪ್ಲೇಸಲ್ಲೋ ಆಪ್ಷನಲ್ ಆಗಿ ಇಟ್ಕೊಂಡಿರಿ. ಅದು ಫಸ್ಟಿಂದ ಚೆಕ್ ಮಾಡ್ಕೊಂಡು ಬರುತ್ತೆ ನಿಮ್ಮ ರ್ಯಾಂಕ್ ಮ್ಯಾಚ್ ಆಗುತ್ತಾ ಕಾಲೇಜ್ಗೆ ಅಂತ. ಮ್ಯಾಚ್ ಆಗಿಲ್ಲ ಅಂತಂದರೆ ಅಕಸ್ಮಾತ್ ಈ ಕಾಲೇಜ್ಗೆ ಮ್ಯಾಚ್ ಆಯಿತು ಅಂದರೆ ನಿಮ್ಮ ಅದೃಷ್ಟದಲ್ಲಿ ಈ ಕಾಲೇಜ್ನೇ ನಿಮಗೆ ಅಲಾಟ್ ಮಾಡಿಕೊಡುತ್ತೆ. ಸೊ ಆ ಥರ ವರ್ಕ್ ಆಗುತ್ತೆ. ಸೊ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಹೇಳ್ಕೊಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ. ಬೇರೆ ವೀಡಿಯೋಸಲ್ಲಿ ಬೇರೆ ಕಾಲೇಜು ರಿವ್ಯೂಗಳನ್ನ ಹೇಳ್ತೀನಿ. ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ